ಅಂಥದೋ ಇಂಥದೋ ಎಂಥದೋ ಖಾತೆ ಕೊಟ್ರೆ ಸಾಕು ಅಂತ ಕಾಯ್ತಿರೋ ಟೈಮಲ್ಲಿ KN ರಾಜಣ್ಣ ಅವರು ನನಗೆ ಯಾವ ಮಂತ್ರಿಗಿರಿನೂ ಬೇಡ ಅಂತ ಹೇಳ್ತಾವ್ರೆ. ಹೌದು, ಸಚಿವ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ನಡೆಸುತ್ತಿರುವ ಸನ್ನಿವೇಶದಲ್ಲಿ ಮಾಜಿ ಸಚಿವ ಹಾಗೂ ಹಿರಿಯ ನಾಯಕ KN ರಾಜಣ್ಣ ತನಗೆ ಮಂತ್ರಿ ಸ್ಥಾನ ಬೇಡ ಅಂತ ಹೇಳುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ. ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ, ಇನ್ನು ಮುಂದೆ ನನಗೆ ಕೊಟ್ಟರು ಆ ಸ್ಥಾನ ಬೇಡ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಮಂತ್ರಿ ಸ್ಥಾನ ನಿರಾಕರಿಸುತ್ತಿರುವ ಕುರಿತು ಮಾಧ್ಯಮಗಳೊಂದಿಗೆ ಮುಕ್ತವಾಗಿ ಮಾತನಾಡಿದಂತ KN ರಾಜಣ್ಣ ಅವರು, ನಾನು ಮಂತ್ರಿ ಮಂಡಲದ ಆಕಾಂಕ್ಷಿ ಅನ್ನುವ ಮಾತನ್ನ ಎಲ್ಲೂ ಹೇಳಿಲ್ಲ, ಹಿಂದೆಯೂ ಹೇಳಿರ್ಲಿಲ್ಲ, ಈಗ ಒಂದು ಹೈಕಮಾಂಡ್ ತಂದು ಕೊಟ್ಟರು ನನಗೆ ಅದು ಬೇಕಾಗಿಲ್ಲ. ಹಾಗಂತ ಇದರಲ್ಲಿ ಯಾವುದೇ ರೀತಿಯ ವೈರಾಗ್ಯ ಅಥವಾ ಸನ್ಯಾಸತ್ವ ಪ್ರಶ್ನೆ ಇಲ್ಲ. ನಾವು ರಾಜಕೀಯದಲ್ಲಿ ಇರುವವರು ರಾಜಕೀಯ ಬಿಟ್ಟು ಬೇರೇನೋ ಮಾಡೋದಿಲ್ಲ, ಸಕ್ರಿಯ ರಾಜಕಾರಣದಲ್ಲೇ ಮುಂದುವರಿತೇನೆ ಅಂತ ಹೇಳಿದರು. ತಮ್ಮ ನಿರ್ಧಾರಕ್ಕೆ ಸೂಕ್ತ ಕಾರಣ ಕೊಟ್ಟಂತ ಅವರು, ಮಂತ್ರಿ ಕೆಲಸನ ನಾನು ಈಗಾಗಲೇ 2 ವರ್ಷಗಳ ಕಾಲ ಮಾಡಿದ್ದೇನೆ, 3 ವರ್ಷ ಮಾಡೋರೆ. ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮತ್ತು ಜನಪರವಾಗಿ ಕೆಲಸ ನಿರ್ವಹಿಸಿದ್ದೇನೆ ಎಂಬ ತೃಪ್ತಿ ನನಗಿದೆ. ಆದ್ದರಿಂದ ನನಗೆ ಅಷ್ಟೇ ಸಾಕು. ಒಬ್ಬ ವ್ಯಕ್ತಿ ಎಷ್ಟೇ ಬಾರಿ ಮಂತ್ರಿ ಆದ್ರೂ ಅಧಿಕಾರ ಮುಗಿದ ಮೇಲೆ ಮಾಜಿ ಮಂತ್ರಿ ಎಂಬ ಹೆಸರು ಬದಲಾಗುವುದಿಲ್ಲ. ನನಗೂ ಕೂಡ ಎಷ್ಟು ಸಾರಿ ಮಂತ್ರಿ ಆದ್ರೂ ಕೊನೆಗೆ ಮಾಜಿ ಮಂತ್ರಿ ಅಂತಾನೆ ಕರೀತಾರೆ ಅಂತ ಮಾರ್ಮಿಕವಾಗಿ ಹೇಳಿದರು. ತಮ್ಮ ಈ ನಿರ್ಧಾರವನ್ನ ಕೆಲವರು ತ್ಯಾಗ ಅಂತ ಬಿಂಬಿಸುತ್ತಿರುವ ಕುರಿತು KN ರಾಜಣ್ಣ ಅವರು ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಕೌಂಟರ್ ಕೊಟ್ರು. ಇದೆಲ್ಲ ನಾನು ದೊಡ್ಡ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಲು ಇದೇನು ಮಕ್ಕಳ ಮನೆ ಆಸ್ತಿನ? ಸಚಿವ ಸ್ಥಾನವಾಗಲಿ ಅಥವಾ ಶಾಸಕ ಸ್ಥಾನವಾಗಲಿ ಇವೆಲ್ಲವೂ ಜನರು ನಮಗೆ ಕೊಡುವ ಬಲಿಷ್ಠ ಅಧಿಕಾರಗಳು. ಆ ಜನಾದೇಶದಿಂದಲೇ ನಾನು ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಮಾಡೋಕೆ ಸಾಧ್ಯ ಆಯಿತು. ಈಗ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಸಮರ್ಥ ಶಾಸಕರಿದ್ದಾರೆ. ಆದ್ದರಿಂದ ನನ್ನಂತೆ ಬೇರೆಯವರಿಗೂ ಮಂತ್ರಿ ಆಗಲು ಒಂದು ಉತ್ತಮ ಅವಕಾಶ ಸಿಗ್ಲಿ, ಹೈಕಮಾಂಡ್ ಬೇರೆಯವ್ರನ್ನ ಮಂತ್ರಿ ಮಾಡ್ಲಿ ಅಂತ ಮುಕ್ತ ಮನಸ್ಸಿಂದ ಹೇಳಿದ್ರು. ಈ ತರ ಇದ್ದದ್ದಂಗೆ ಹೇಳುವಂತ ತಾಕತ್ತಿರುವಂತ ಧೈರ್ಯವಾದಂತ ಕರ್ನಾಟಕ ರಾಜಕಾರಣದಲ್ಲಿರುವಂತ ವ್ಯಕ್ತಿಗಳಲ್ಲಿ ರಾಜಣ್ಣ ಮೊದಲಿಗರು. ಅಧಿಕಾರ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ಇರುವ ರಾಜಕಾರಣಿಗಳ ನಡುವೆ KN ರಾಜಣ್ಣ ಅದ್ಭುತ ರಾಜಕಾರಣಿ. ಇದ್ರೊಂದು ಹೋದ್ರೊಂದು, ನನಗನ್ಸಂಗ್ ನಾನು ಬದುಕ್ತೀನಿ, ಬರೀ ಅಧಿಕಾರಕ್ಕಾಗಿ ಬದುಕಲ್ಲ ಅನ್ನೋ ಮನುಷ್ಯ. ಗ್ರೇಟ್. ಈಗಲೂ ಕೆಲವರೆಲ್ಲ ಸಿಗದೇ ಇರೋರು ಕುತ್ಕೊಂಡು ಮನೇಲಿ ಕುತ್ಕೊಂಡು ಈಗಲೂ ಪ್ರಯತ್ನ ಮಾಡ್ತಾವ್ರೆ, ನನ್ಗೆ ಅದು ಬೇಕು ಇದು ಬೇಕು ಅಂತ. ರಾಜಣ್ಣ ಅವ್ರು ಕೊಡೋದು ಬಿಡ ಸೆಕೆಂಡ್ರಿ, ಮನುಷ್ಯ ಲಾಬಿ ಮಾಡ್ಬೋದಿತ್ತೇನೋ, ನನ್ಗೆ ಬೇಕಾಗಿಲ್ಲ, ನನಗ್ ಬೇಡ, ಹೇಳೋ ಧೈರ್ಯ ಇದೆಯಲ್ಲ ಅದನ್ನ ಮೆಚ್ಚಬೇಕು. ರಾಜಣ್ಣ ಅದಕ್ಕೆ ಇಷ್ಟ ಆಗೋದು ಕೆಲವೊಂದು ಟೈಮು ನನಗೆ.